ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪರು ಗೆದ್ದೇ ಗೆಲ್ತಾರೆ ಅಥವಾ ಗೆದ್ದಾಗಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ನಾನು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿರತಕ್ಕಂಥ ನಮ್ಮ ರಾಜಶೇಖರ್ ನಾಗಪ್ಪನವರಲ್ಲಿ ಹಿಂದಿದ್ದಾರೆ. ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು, ಹಿಂದಿದ್ದಂತ ಪ್ರಧಾನ ಕಾರ್ಯದರ್ಶಿಗಳು, ಇಡೀ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ನಮ್ಮ ತಂಡ ಜೊತೆಯಲ್ಲಿ ನಮ್ಮ ವಿಭಾಗ ಪ್ರಭಾರಿಗಳಾಗಿರ್ತಕ್ಕಂಥ ಮೇಘರಾಜ್ ಅಣ್ಣವರು ಮತ್ತು ವಿಶೇಷವಾಗಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 15-20 ದಿನಗಳಿಂದ ಅಕ್ಕಪಕ್ಕ ಜಿಲ್ಲೆಗಳಿಂದ ನಮ್ಮ ವಿಸ್ತಾರಕರೆಲ್ಲರೂ ಕೂಡ ಬಂದು ಎಲ್ಲ ಬೂತ್ ನಲ್ಲಿ ಕುಳಿತುಕೊಂಡು ಕಳೆದ 15-20 ದಿನ ಏನು ಕೆಲಸಗಳನ್ನ ಮಾಡಿದ್ದಾರೆ. ಮತ್ತೆ ನಮ್ಮ ಬೂತ್ ನಲ್ಲಿ ಇರ್ತಕ್ಕಂಥ ನಮ್ಮ ಅಧ್ಯಕ್ಷನ ಮೇಲೆ ಕಾರ್ಯಕರ್ತರು, ನಿಮಗೆ ಗೊತ್ತಿರೋ ನಮ್ಮ ಕಾರ್ಯಕರ್ತರಿಗೆ ಕಳೆದ 15-20 ದಿನಗಳಿಂದ ಯಾವ ರೀತಿ ನಮ್ಮ ಬೂತ್ ಮಟ್ಟದ ನಮ್ಮ ಕಾರ್ಯಕರ್ತರು ಚುನಾವಣೆ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಪರವಾಗಿ ಒಂದು ಬಿರುಗಾಳಿಗೆ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇಡೀ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಂಥ ಒಂದು ವಾತಾವರಣ ನಿರ್ಮಾಣಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು, ಸಿದ್ದೇಶಣ್ಣ ಅವರು ಇರ್ಬೋದು, ರೇಣುಕಾಚಾರ್ಯ ಅವರು ಇರ್ಬೋದು, ನಮ್ಮ ಹರೀಶ್ ಅವರು ಇರ್ಬೋದು, ಅದೇ ರೀತಿ ನಮ್ಮ ಅಜಯ್ ಕುಮಾರ್ ಇರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಪಕ್ಷದ ಎಲ್ಲ ಮುಖಂಡರು ಒಟ್ಟಾಗಿ ಒಂದಾಗಿ ಒಂದೇ ಧ್ವನಿಯಿಂದ ಒಂದು ಸಂಕಲ್ಪ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ವಾತಾವರಣ ಹೆಂಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಎಲ್ಲ ದಿನಪತ್ರಿಕೆಗಳ ಮುಖಪುಟದಲ್ಲಿ ಕಾಂಗ್ರೆಸ್ ಪಕ್ಷದವರು ಅಯೋಗ್ಯರೊಂದು ಒಂದು ಜಾಹೀರಾತನ್ನ ಕೊಟ್ಟಿದ್ದಾರೆ. ಏನ್ ಜಾಹೀರಾತು ಅಂತ ಹೇಳಿದ್ರೆ, ಮುಂದುವರಿಯಲಿದೆ ಗ್ಯಾರಂಟಿ, ಮುಂದುವರಿಯಲಿದೆ ಗ್ಯಾರಂಟಿ, ಮುನ್ನಡೆಯಲಿದೆ ದಾವಣಗೆರೆ ಅನ್ನುವ ಜಾಹೀರಾತನ್ನ ಕೊಟ್ಟಿದ್ದಾರೆ. ಬಹುಶಃ ನಾಳೆ ದಿನ ಮತದಾನ ಆದ್ಮೇಲೆ ಗೊತ್ತಾಗ್ತದೆ, ಕಾಂಗ್ರೆಸ್ನವರಿಗೆ ಗೊತ್ತಾಗ್ತದೆ, ಅವರೆಲ್ಲರೂ ಕೂಡ ಗೊತ್ತಾಗ್ತದೆ. ಇದು ಮುಂದುವರಿಯಲಿದೆ ಗ್ಯಾರಂಟಿ ಜೊತೆಗೆ ಮುಗ್ಗರಿಸಲಿದೆ ಕಾಂಗ್ರೆಸ್ ಪಾರ್ಟಿ, ಮುಗ್ಗರಿಸಲಿದೆ ಕಾಂಗ್ರೆಸ್, ಮುನ್ನಡೆಯುತ್ತೆ ಬಿಜೆಪಿ, ಮುಗ್ಗರಿಸಲಿದೆ ಕಾಂಗ್ರೆಸ್, ಮುನ್ನಡೆಯುತ್ತೆ ಬಿಜೆಪಿ. ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ, ಬಾಗಲಕೋಟೆ ಮುಂದೆ ಗೆಲುವಾಗ್ತದೆ. ಇಡೀ ರಾಜ್ಯದಲ್ಲಿ ಒಂದು ರಾಜಕೀಯ ಚಿತ್ರಣವನ್ನ ಬದಲು ಮಾಡ್ತಕ್ಕಂಥ ಶಕ್ತಿ ಈ ಒಂದು ಫಲಿತಾಂಶದ ಮೇಲಿದೆ. ಹಾಗಾಗಿ ಕೊನೆಯದಾಗಿ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತಬಂಧನ ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೇನೆ. ಮತದಾನ ಆಗ್ತಕ್ಕಂಥ ಕೊನೆಯ ಕ್ಷಣದವರೆಗೂ ಕೂಡ ಮತದಾರನ್ನ ಮತಗಟ್ಟೆಗೆ ಕರೆದುಕೊಂಡು ಬಂದು ಬಿಜೆಪಿ ಕಮಲದ ಹೂವು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಕ್ರಮ ಸಂಖ್ಯೆ 2 ಅವರ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಕೊಡೋದ್ರ ಮೂಲಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ, ದಾವಣಗೆರೆಯ ಜಿಲ್ಲೆಯ ರಾಜಕಾರಣದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಬಿಜೆಪಿ ಗೆಲುವು ಸಾಧಿಸಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಶ್ರಮನ ಹಾಕಬೇಕು ಅಂತ ಹೇಳ್ತಾ